ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಏನು ಮಾತಾಡೋಕ್ಕೆ ಬಂದಿರೋದು ಅಂದರೆ, ನನ್ನ ಯಜಮಾನ್ರು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಪತ್ರ ಬರೆದಿದ್ರಂತೆ. ಅದು ಯಾರಿಗೆ ಯಾಕೆ ಬರೆದಿದ್ರು, ಅದು ಸರಿಯಾಗಿ ಅಡ್ರೆಸ್ಗೆ ಹೋಗಿ ತಲುಪ್ತಾ, ಏನು ಎತ್ತ, ಆ ಸಂದರ್ಭ ಏನಿತ್ತು ಅಂತೆಲ್ಲ ಕೇಳೋಣ ಬನ್ನಿ. ಇವಾಗ ನಮ್ಮ ಯಜಮಾನ್ರು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ, ಕೇಳೋಣ. ನಮಸ್ಕಾರ. ನಾನು 2ನೇ ಕ್ಲಾಸಲ್ಲಿ ಲೆಟ್ರು ಬರೆದಿದ್ದು ನಿಜ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟು ನಾವು ಬಂದು ನಮ್ಮ ತಂದೆ ಬಿಳಿಯರಿನ ಬೆಟ್ಟದಲ್ಲಿ ಕೆಲಸ ಮಾಡಿಸ್ತಾಯಿದ್ರು. ನಾವು ಬಂದು ಮೈಸೂರು ಸ್ಟಾರ್ಟ್ ಇದ್ದಿತ್ತು. ನಾನು ನನ್ನ ತಮ್ಮ, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಅಜ್ಜಿ ಮೈಸೂರಲ್ಲಿದ್ದು. ನಮ್ಮ ಬಿಳಿಯರಿನ ಬೆಟ್ಟದಲ್ಲಿ ನಮ್ಮ ತಂದೆ ಒಬ್ಬರೇ ಕೆಲಸ ಮಾಡಿಸ್ಕೊಂಡು ಆರಾಮಾಗಿದ್ದರು. ಮನೆಗೆ ಮಾತ್ರ ಅಕ್ಕಿ ಇದೆಯಾ, ಬೇಳೆ ಇದೆಯಾ, ರೇಷನ್ ಇದೆಯಾ ಏನು ಅಂತಾರೆ ನೋಡ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ತಾಯಿ ಏನು ಮಾಡಿದ್ರು, ಇವ್ರು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಅವರೇ ಬಿಳಿಯರಿನ ಬೆಟ್ಟದಲ್ಲಿ ಸೆಟ್ಲ್ ಆಗಿಬಿಟ್ರು. ನಾವು ಉಳ್ಕೊಂಡಿದ್ದು ನಾವು ನಮ್ಮ ಅಜ್ಜಿ ಇಬ್ಬರೇ. ನಾನು ಯಾಕೆ ಹೋಗಿಲ್ಲ ಅಂದರೆ, ಎಜುಕೇಷನ್ ಇನ್ಕಂಪ್ಲೀಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ನಮ್ಮ ತಾಯಿಯವರು ಇಲ್ಲೇ ಇರು ಅಂತ ಹೇಳ್ಬಿಟ್ರು. ಪಾಪ ನಮ್ಮ ಅಜ್ಜಿ ನನಗೆ ಸಾಕಬೇಕಲ್ಲ, ಏನು ಮಾಡೋದು ಅಂತ ಅವರು ಗಂಧದ ಗಾಡಿ ಮಾಡೋರು, ನಮಗೆ ಫೀಸ್ ಕೊಡೋರು, ಹೆಂಗೋ ಜೀವ ನಡೆಸ್ಕೊ ಹೋಗೋದು. ಕೊನೆ ಮಳೆಗಾಲದಲ್ಲಿ ಬಂದುಬಿಟ್ರೆ ಅಂತೂ ಗಂಧದ ಗಾಡಿ ಮಾಡೋಕ್ಕೆ ಹೋಯ್ತಿರಲಿಲ್ಲ. ಮನೆ ಸೋರೋದು ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಊಟಕ್ಕೆ ಅಂದರೆ ತುಂಬ ಕಷ್ಟ ಆಗ್ಬಿಡೋದು. ಏನು ಮಾಡೋದು? ಅದಕ್ಕೆ ಅಂತ ಅಜ್ಜಿ ಹೇಳಿದ್ರು, ಲೆಟ್ರ್ ಬರೀನಾ ಅಂತ. ನಾನು ಲೆಟ್ರ್ ಬರೆದೆ. ಏನಂತ ಬರೆಯೋದು ಅಂತಲೂ ಗೊತ್ತಿಲ್ಲ ನನಗೆ. ಊಟಕ್ಕೆ ಕಾಸಿಲ್ಲ, ಅಪ್ಪ ಬೇಗ ಬಾ ಅಂತ ಬರಿ ಅಂತ ಹೇಳಿದ್ರು. ನಾನು ಸೇಮ್ ಹಂಗೆ ಬರೆದೆ. ಅಡ್ರೆಸ್ಸು ನಮ್ಮನೆ ಅಡ್ರೆಸ್ ನಮಗೆ ಗೊತ್ತಿತ್ತು, ನಾವು ಬರ್ಕೊಂಡು. ಮತ್ತು ಅವ್ರ ಅಡ್ರೆಸ್ಸನ್ನು ಒಂದು ಪೇಪರಲ್ಲಿ ಬರೆದು ಮಡಗಿದ್ರು ಅಂತಂದೆ. ಅದನ್ನು ಕ್ಲೀನಾಗಿ ಬರೆದು ಒಂದು ಸ್ಟ್ಯಾಂಪ್ ಅಂಟಿಸಿ ಇಂಗ್ಲೆಂಡ್ ಪೇಪರಲ್ಲಿ ಪೋಸ್ಟ್ ಮಾಡಿದ್ರು. ಪೋಸ್ಟ್ ಮಾಡಿದ ತಕ್ಷಣ ಅದು ತಲುಪ್ತು. ಅದನ್ನು ನೋಡ್ಬಿಟ್ಟು ನಮ್ಮ ತಂದೆ 2 ದಿನ ಬಿಟ್ಟು ಬಂದರು. 2 ದಿನ ಬಿಟ್ಟು ಬಂದ ತಕ್ಷಣ ಏನು ಕೇಳ್ತಾರೆ ಅಂತೀರಾ? ಯಾಕೆ ಬರೆದಿದ್ದು ಲೆಟ್ರು ಹಿಂಗೆ ಬರೆಯೋದು ಅಂತ. ನನ್ನ ಮರ್ಯಾದೆ ಹೋಯ್ತೈತೆ ಅಲ್ಲಿ ಅಂತ ಅವ್ರ ಬೆಂದು ರೇಗ್ಬಿಟ್ರು. ನಾನೆಲ್ಲ ಬರ್ಸಿದ್ದು ಅಜ್ಜಿಗೆ ಕೇಳು ಅಂದೆ. ಆ ಅಜ್ಜಿ ಕೇಳಿದ್ರೆ ಅವರು ನಾಲ್ಕು ಕಡೆ ಬರ್ಸಿದ್ದು ಅಂತ ಅವ್ರು ಸ್ಟಾರ್ಟ್ ಮಾಡ್ಕೊಬಿಟ್ರು. ಆಮೇಲೆ ಗಪ್ಚುಪ್ ಆಗಿಬಿಟ್ರು. ಆಮೇಲೆ ಹತ್ರ 2 ದಿನ ದೀಪಾವಳಿ ಇದ್ದಂಗೆ ಬಂದಿದ್ರು. ನಮಗೆ ಪಟಾಕಿ ಗನ್ ಅಂದರೆ ತುಂಬ ಇಷ್ಟ. ಏನು ಮಾಡಿದ್ರು, ಗನ್ ಈಸ್ಕೊಡ್ತೀರಿ ಬಾರ್ಬಿಟ್ಟು ಅಂಗಡಿ ಕರ್ಕೊಂಡೋಗ್ಬಿಟ್ಟು ಗನ್ ಈಸ್ಕೊಟ್ರು. 2 ರೂಪಾಯಿ ಚೈನ್ ಕೊಟ್ಬಿಟ್ಟು ಮತ್ತೆ ಹೊಂಟೋಗ್ಬಿಟ್ರು. ಮತ್ತೆ ಹೋಗ್ಬಿಟ್ಟು ಆಮೇಲೆ ನಿನ್ನ ಫೀಸು, ನಿನ್ನ ಸ್ಕೂಲ್ದು ಅದೆಲ್ಲ ಯಾರು ಕಟ್ತಿದ್ರು, ಏನು ಎತ್ತ ಅಂತ ಏನು ಕೇಳಿಲ್ಲ? ಇಲ್ಲ. ಏನು ಮಾಡೋದು ಅಂದರೆ, ನಮ್ಮ ತಾಯಿ ಪಾಪ ನಮ್ಮ ಅಜ್ಜಿಗೆ ಪಿಂಚಿನ್ ಬರೋದು, ಒಂದು 100 ರೂಪಾಯಿನ ಬರೋದು. ಅದರಲ್ಲಿ ಸ್ವಲ್ಪ ಹೆಂಗೋ ರೇಷನ್ ತಗೊಬಂದು ಜೀವನ ನಡೆಸ್ತಾಯಿದ್ದು. ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬೆಳೆಯೋರು. ಅದನ್ನು ಮಾರ್ಬಿಟ್ಟು ಜೀವನ ನಡೆಸಿದ್ದೀವಿ. ಫೀಸ್ ಯಾರು ಕಟ್ತಿದ್ರು, ಹೆಂಗೆ ಕಟ್ಟಿದ್ರು? ಅಯ್ಯೋ, ಅಜ್ಜಿ ಹತ್ರ ಫೀಸ್ ಕಟ್ಟೋ ಟೈಮಲ್ಲಿ ತಿಂಗಳಿಗೆ 20 ರೂಪಾಯಿ 25 ರೂಪಾಯಿ ಇತ್ತು ಅನಿಸುತ್ತೆ ಫೀಸು. ನನಗೆ ಅಷ್ಟು ನೆನಪಿಲ್ಲ. ಅವ್ರು ಮೂಗು ಬಟ್ಟಿತ್ತು, ಒಂದು ಮೂಗು ಕಟ್ಟಿದ್ರು. ಆ ಮೂಗು ಬಟ್ಟನ್ನ ಗಿರ್ವಿ ಮಾಡಿಬಿಡೋದು, ತಂದ್ಕೊಡೋದು, ಫೀಸ್ ಕಟ್ಟಕ್ಕೆ ಕುತ್ಕೊಡೋದು. ಆ ಫೀಸಲ್ಲೇ ನಾವು ಹೆಂಗೋ ಓದ್ಕೊಂಡು ಬಂದ ಮೇಲಕ್ಕೆ ಬಂದು ಇವಾಗ ಸ್ವಲ್ಪ ಸೆಟ್ಲ್ ಆಗಿದ್ದೀವಿ ಅನಿಸುತ್ತೆ. ಸೆಟ್ಲ್ ಏನೂ ಆಗಿಲ್ಲ, ಬಾಡಿಗೆ ಮನೇಲಿ ಇರೋದು. ಬಾಡಿಗೆ ಮನೇಲಿದ್ರು ಒಂದು ಲೆವೆಲ್ಗೆ ಸೆಟ್ಲ್ ಆಗಿದ್ದೀವಿ ಅಂತ ಕಷ್ಟ ಬಂದು ಅವಾಗ ತಿರ್ಗಾ ಮತ್ತೆ ನಿಮ್ಮಮ್ಮ ನಿಮ್ಮಪ್ಪ ಮತ್ತೆ ಬಂದು ಕೇಳೋದು ಮಾಡೋದು ಏನೂ ಮಾಡಿಲ್ಲ. 1 ವರ್ಷ ಕಾಲ ನಾವು ಹಂಗೆ ಇದ್ದು. 1 ವರ್ಷ ಕಾಲ ತುಂಬ ಕಷ್ಟಪಟ್ಟರು. ನಮ್ಮ ಅಜ್ಜಿ ನಾನೇ ತುಂಬ ಕಷ್ಟಪಡೋದು. ರೇಷನ್ ಅಂಗಡಿಲಿ ನಮ್ಮ ಅಜ್ಜಿ ನೋಡಿದ್ರೆ ಕೊಟ್ಬಿಡೋ ರೇಷನು ಅಂದರೆ ಏನು 8 ಅಣೆ ಹಾಲು, 8 ಅಣೆ ಸಕ್ಕರೆ, 8 ಅಣೆ ಟೀ ಸೊಪ್ಪು, ಇಷ್ಟೇ. ಬೆಳಗ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಕರೆಕ್ಟ್ ಅಡ್ರೆಸ್ ಬರೆದು ತಲುಪಿ ಅದು ಬಂದೈತೆ ಅಲ್ವಾ? ಅದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಬರ್ದಿದ್ದೀರ. ಒಂದು ಲೆಟ್ರ್ ಬರ್ದು ಏನಾದರೂ ಇಂಗ್ಲೆಂಡ್ ಲೆಟ್ರ್ ಎಲ್ಲ ತಗೊಬಂದು ಕರೆಕ್ಟ್ ಅಡ್ರೆಸ್ಗೆ ಹೋಗಿ ತಲುಪಿ ಅದು ಕೊನೆಗೆ ಅವರಪ್ಪ ಬಂದು ಅವ್ರನ್ನ ಕೇಳಿದ್ರಂತೆ. ನೋಡಿ, ನೀವೇನಾದರೂ ಆ ಥರ ಏನಾದರೂ ಯಾರಿಗಾದರೂ ಚಿಕ್ಕ ವಯಸ್ಸಲ್ಲಿ ಏನಾದರೂ ಲೆಟ್ರು ಅಥವಾ ಏನಾದರೂ ಬರೆದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಬಾಲ್ಯ ನೆನಪು ನೆನೆಸ್ಕೊಳ್ಳಿ ಎಲ್ಲರೂ.
ಹಾಗೆ ಪಾಪ ಇವಾಗ ಅವ್ರ ಅಜ್ಜಿ ಇಲ್ಲ, ಇದ್ದಿದ್ರೆ ಚೆನ್ನಾಗಿ ನೋಡ್ಕೊಳ್ತಿದ್ರ. ಇದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಅಮ್ಮನ್ ನೋಡೇ ಅವ್ರು ಸಂತೋಷ ಪಡ್ತಾ ಇದ್ರು. ಅದು ತುಂಬಾ ಕಷ್ಟಪಟ್ಟು ಸಾಕವ್ರೆ ಅವ್ರು. ನನಗೆ ಇದುವರೆಗೂ ಯಾವತ್ತೂ ಮರೆಯಕ್ಕಾಗಲ್ಲ. ಎಷ್ಟೇ ಕಷ್ಟ ಇದ್ರು ಅವರು ಅಂದ್ರೆ ಅತ್ತೆ ನಿಮ್ಮ ಮನೇಲೂ ಅಜ್ಜಿದಿರು ತಾತಂದಿರು ಯಾರು ಇದ್ರೆ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೇನು ಅನ್ನೋಕೆ ಹೋಗ್ಬಿಡಿ ದಯವಿಟ್ಟು. ಅವ್ರು ಏನಾದ್ರು ಅಂದ್ರೂ ಕೂಡ ತಿರ್ಗಿಸಿ ಏನು ಅನ್ನೋಕೆ ಹೋಗ್ಬಿಡಿ ದಯವಿಟ್ಟು. ಹಾಗೆ ಯಾರು ಅತ್ತೆ ಸೊಸೆ ಎಷ್ಟೇ ಜಗಳ ಆದರೂ ಮೊಮ್ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅವ್ರಿಗೆ ಅಲ್ವಾ. ಯಾವುದೇ ಮಗಳ ಮಕ್ಕಳಾಗಲಿ ಮಗನ ಮಕ್ಕಳಾಗಲಿ ಪ್ರೀತಿ ಇದ್ದೇ ಇರುತ್ತೆ. ನಮಗಂತೂ ಇಲ್ಲ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ದಯವಿಟ್ಟು. ಹಾಗೆ ಯಾರ್ಯಾರು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಅವ್ರ ತಾಯಿ ಬಂದು ಹೇಗಿತ್ತು ಜೀವನ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.